ಹಲೋ ಎವ್ರಿವನ್, ವೆಲ್ಕಮ್ ಟು ಎಜುಮೇಟ್ ಕಾಮರ್ಸ್ ಕ್ಲಾಸಸ್. ಇವತ್ತಿನ ಕಾನ್ಸೆಪ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದಾಗ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾದಂತಹ ಒಂದು ಇಂಪಾರ್ಟೆಂಟ್ ನೋಟ್ ಯಾವುದು ಅಂತ ಅಂದರೆ, ಇದರಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಮಾತ್ರ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು. ಯಾವುದೇ ಕ್ಯಾಪಿಟಲ್ ಆಗಿರಲಿ, ಡ್ರಾಯಿಂಗ್ಸ್ ಆಗಿರಲಿ, ಅದನ್ನು ಇಲ್ಲಿ ಎಂಟ್ರಿಗೆ ಕನ್ಸಿಡರ್ ಮಾಡಬಾರ್ದು, ಎಂಟ್ರಿಯನ್ನು ತಗೊಳ್ಬಾರ್ದು. ಕ್ಯಾಪಿಟಲ್ ಮತ್ತು ಡ್ರಾಯಿಂಗ್ಸ್ ಮೇಲಿರುವಂತಹ ಇಂಟ್ರೆಸ್ಟನ್ನು ಮಾತ್ರ ಇಲ್ಲಿ ಎಂಟ್ರಿಯನ್ನು ಹಾಕಬೇಕು. ಹಾಗೆ ಯಾವುದೆಲ್ಲ ಪಾಯಿಂಟನ್ನು ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಅಂದರೆ, ಮೊದಲನೇದು ಕೊಟ್ಟಿರುವಂತಹ ನೆಟ್ ಪ್ರಾಫಿಟ್, ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ನ ಕ್ರೆಡಿಟ್ ಸೈಡ್ನಲ್ಲಿ ಎಂಟ್ರಿಯನ್ನು ಹಾಕಬೇಕು. ಅದಾದಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಪಾರ್ಟ್ನರ್ಸ್ ಕೊಟ್ಟಿರುವಂತಹ ಸ್ಯಾಲ್ರಿ ಅಥವಾ ಕಮಿಷನ್, ಇವೆಲ್ಲವೂ ಕೂಡ ಎಕ್ಸ್ಪೆನ್ಸಸ್ ಕಂಪನಿಯಿಂದ ಹೋಗಿರುತ್ತೆ, ಫರ್ಮಿಂದ ಹೋಗಿರುತ್ತೆ. ಹಾಗಾಗಿ ಅದನ್ನು ಡೆಬಿಟ್ ಸೈಡ್ನಲ್ಲಿ ಎಂಟ್ರಿಯನ್ನು ಹಾಕಬೇಕು. ಈ ಪಾರ್ಟ್ನರ್ಗೆ ಕೊಟ್ಟಿರುವಂತಹ ಇಂಟ್ರೆಸ್ಟ್, ಅವರ ಕ್ಯಾಪಿಟಲ್ಗೆ ಕೊಟ್ಟಿರುವಂತಹ ಇಂಟ್ರೆಸ್ಟ್, ಹಾಗೆ ಅವ್ರಿಗೆ ಕೊಟ್ಟಿರುವಂತಹ ಸ್ಯಾಲ್ರಿ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು. ಹಾಗೆ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್, ಪಾರ್ಟ್ನರ್ ಮಾಡಿಕೊಂಡಿರುವಂತಹ ಡ್ರಾಯಿಂಗ್ಸ್ ಮೇಲೆ ಅವನು ಫರ್ಮಿಗೆ ಇಂಟ್ರೆಸ್ಟನ್ನು ಕಟ್ಟಿರ್ತಾನೆ, ಫರ್ಮಿಗೆ ಅಲ್ಲಿ ಇನ್ಕಮ್ ಬಂದಿರುತ್ತೆ. ಹಾಗಾಗಿ ಅದನ್ನು ಕ್ರೆಡಿಟ್ ಸೈಡ್ನಲ್ಲಿ ಎಂಟ್ರಿಯನ್ನು ಹಾಕಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಬಂದಿರುವಂತಹ ಫೈನಲ್ ಪ್ರಾಫಿಟ್ ಏನಿರುತ್ತೆ ಅದನ್ನು ಇರುವಂತಹ ಪಾರ್ಟ್ನರ್ಸ್ಗೆ ಅವರ ರೇಷಿಯೋದ ಬೇಸಿಸ್ ಮೇಲೆ ಡಿಸ್ಟ್ರಿಬ್ಯೂಷನನ್ನು ಮಾಡಬೇಕು. ಇದಿಷ್ಟು ನೀವು ನೆನಪಲ್ಲಿಟ್ಕೊಳ್ಬೇಕಾದಂತಹ ಕೀ ಪಾಯಿಂಟ್ಸ್. ನೆಕ್ಸ್ಟು ಪ್ರಾಬ್ಲಮನ್ನು ನೋಡಿದರೆ, ಸಚಿನ್ ಮತ್ತು ಪ್ರಥಮ್ ಅನ್ನುವಂತಹ ಇಬ್ಬರು ಪಾರ್ಟ್ನರ್ಸು ಒಂದು ಬಿಸ್ನೆಸ್ಸನ್ನು ಕಮೆನ್ಸ್ ಮಾಡಿದ್ದಾರೆ. ಅದು ಪಾರ್ಟ್ನರ್ಶಿಪ್ ಬಿಸ್ನೆಸ್. ಸಚಿನ್ 4 ಲಕ್ಷ ಕ್ಯಾಪಿಟಲ್ ತಂದಿದ್ದಾರೆ, ಪ್ರಥಮ್ 3 ಲಕ್ಷ ಕ್ಯಾಪಿಟಲನ್ನು ತಂದಿದ್ದಾರೆ. 1/4/2024 ಒಂದು ಅಗ್ರಿಮೆಂಟನ್ನು ಮಾಡ್ಕೊಳ್ತಾರೆ. ಅವರು ಏನಂತ ಅಂದರೆ, ಬರುವಂತಹ ಪ್ರಾಫಿಟ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಅದನ್ನು 3:2 ರೇಷದಲ್ಲಿ ಹಂಚ್ಕೊಳ್ಬೇಕು ಅಂತ. ಇಯರ್ ಎಂಡಿಂಗ್ ಯಾವಾಗಾಗಿದೆ, ಬ್ಯಾಲೆನ್ಸ್ ಶೀಟ್ ಯಾವಾಗ ಕ್ಲೋಸ್ ಆಗಿದೆ ಅಂತ ಅಂದರೆ 31/3/2025. ಹಾಗೆ ಅವರು 66,000 ಪ್ರಾಫಿಟನ್ನು ಅರ್ನ್ ಮಾಡಿದ್ದಾರೆ. ಕೆಳಗೆ ಅಡಿಷ್ನಲ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5% ಪರ್ ಆ್ಯನಮ್, 5% ಇಂಟ್ರೆಸ್ಟು ಇದೆ ಕ್ಯಾಪಿಟಲ್ ಮೇಲೆ. ಡ್ರಾಯಿಂಗ್ಸು 2,000 ಸಚಿನ್ ಅವರಿಗೆ, ಪ್ರಥಮ್ ಅವರಿಗೆ 1,500 ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಹಾಗೆ ಇಯರ್ಲಿ ಸ್ಯಾಲ್ರಿ ಪ್ರಥಮ್ ಅವ್ರದ್ದು 6,000, ಇಯರ್ಲಿ ಕಮಿಷನ್ನು ಸಚಿನ್ ಅವ್ರದ್ದು 4,000. ಇಲ್ಲಿ ನೋಡಿ, ಇಯರ್ಲಿ ಸ್ಯಾಲ್ರಿ ಅಂತ ಕೊಟ್ಟಿದ್ದರೆ ಡೈರೆಕ್ಟಾಗಿ ಅಮೌಂಟನ್ನು ತಗೊಳ್ತೀವಿ. ಒಂದು ವೇಳೆ ಮಂತ್ಲಿ ಸ್ಯಾಲ್ರಿ ಅಂತ ಕೊಟ್ಟಿದ್ದರೆ ಅದನ್ನು ಇಯರ್ಗೆ ಕನ್ವರ್ಟ್ ಮಾಡಿಕೊಂಡು ನಾವು ಎಂಟ್ರಿಯನ್ನು ಹಾಕಬೇಕಾಗತ್ತೆ. ಇಲ್ಲಿ ಕೇರ್ಫುಲ್ಲಾಗಿ ನೋಡಬೇಕು. ನೆಕ್ಸ್ಟು, ದೇರ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್. ಡ್ರಾಯಿಂಗ್ಸನ್ನು ಕೊಟ್ಟಿದ್ದಾರೆ. ಸಚಿನ್ 40,000, ಪ್ರಥಮ್ 30,000. ನೋಡಿ, ಇಲ್ಲಿ ಡ್ರಾಯಿಂಗ್ಸ್ ಅಂತ ಇದೆ. ಡ್ರಾಯಿಂಗ್ಸ್ ಇರಲಿ, ಕ್ಯಾಪಿಟಲ್ಲಿ ತಗೊಳ್ಬಾರ್ದು. ಅದರ ಮೇಲಿರುವಂಥ ಇಂಟ್ರೆಸ್ಟನ್ನು ಮಾತ್ರ ನೀವು ಕನ್ಸಿಡರ್ ಮಾಡಬೇಕು. ಹಾಗಾಗಿ ಈ ಎಂಟ್ರಿಯನ್ನು ಕನ್ಸಿಡರ್ ಮಾಡಬಾರ್ದು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಸೊಲ್ಯೂಷನನ್ನು ನೋಡಿದ್ರೆ, ಹೆಡ್ಡಿಂಗನ್ನು ಬರೀಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2025. ಕಾಲಮ್ಸನ್ನು ಕರೆಕ್ಟಾಗಿ ಹಾಕ್ಕೊಳ್ಬೇಕು. 2 ಕಾಲಮನ್ನು, ರುಪೀಸ್ ಕಾಲಮನ್ನು 2 ಹಾಕ್ಕೊಂಡ್ರೆ ನಿಮಗೆ ಎಂಟ್ರಿಗಳು ತುಂಬ ನೀಟಾಗಿ ಕಾಣಿಸುತ್ತೆ. ಪರ್ಟಿಕ್ಯುಲರ್ಸ್ ಅಮೌಂಟ್ ಕಾಲಮನ್ನು ಹಾಕ್ಕೊಂಡ್ರಿ. ನೆಕ್ಸ್ಟು ಎಂಟ್ರಿಯನ್ನು ಸ್ಟಾರ್ಟ್ ಮಾಡಬೇಕು. ಮೊದಲನೇ ಎಂಟ್ರಿ ಯಾವುದು, ಕೊಟ್ಟಿರುವಂತಹ ನೆಟ್ ಪ್ರಾಫಿಟನ್ನು ಕ್ರೆಡಿಟ್ ಸೈಡ್ನಲ್ಲಿ ಎಂಟ್ರಿಯನ್ನು ಹಾಕಬೇಕು. ಇದು ಮೊದಲನೇ ಪಾಯಿಂಟ್. ಎಷ್ಟು ಕೊಟ್ಟಿದ್ದಾರೆ ಅವರು ನೆಟ್ ಪ್ರಾಫಿಟನ್ನು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 66,000 ಕೊಟ್ಟಿದ್ದಾರೆ. ಕ್ರೆಡಿಟ್ ಸೈಡಿಗೆ ಎಂಟ್ರಿಯನ್ನು ಹಾಕಿದ್ದೀವಿ. ನೆಕ್ಸ್ಟ್ ಎಂಟ್ರಿ ಏನು ಹಾಕಬೇಕು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಹಾಗೆ ಪಾರ್ಟ್ನರ್ಸ್ ಸ್ಯಾಲ್ರಿ ಅಥವಾ ಕಮಿಷನ್ ಇದ್ದರೆ ಅದನ್ನು ಡೆಬಿಟ್ ಸೈಡ್ನಲ್ಲಿ ಎಂಟ್ರಿಯನ್ನು ಹಾಕಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಎಷ್ಟಿದೆ, ಎಷ್ಟೆಷ್ಟು ಕ್ಯಾಪಿಟಲ್ ತಂದಿದ್ದಾರೆ, 4 ಲಕ್ಷ ಮತ್ತು 3 ಲಕ್ಷ ಕ್ಯಾಪಿಟಲನ್ನು ತಂದಿರುವಂಥದ್ದು.
ಅದರ ಮೇಲೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟು? 5% ಇಂಟ್ರೆಸ್ಟು. 4 ಲಕ್ಷದ ಮೇಲೆ 5%, 3 ಲಕ್ಷದ ಮೇಲೆ 5%, 20,000, 15,000 ಇನ್ನರ್ ಕಾಲಮಲ್ಲಿ ಬರ್ಕೊಂಡು ಔಟರ್ ಕಾಲಮಿಗೆ 35,000 ಟೋಟಲನ್ನು ಬರಿಬೇಕು. ನೆಕ್ಸ್ಟ್ ಇನ್ನೊಂದು ಯಾವುದು? ಸ್ಯಾಲ್ರಿ ಅಥವಾ ಕಮಿಷನ್. ಡೆಬಿಟ್ ಸೈಡಲ್ಲಿ ಎಂಟ್ರಿ ಯಾವುದು? ಸ್ಯಾಲ್ರಿ ಅಥವಾ ಕಮಿಷನ್. ಸ್ಯಾಲ್ರಿ, ಇಯರ್ಲಿ ಸ್ಯಾಲ್ರಿ ಆಫ್ ಪ್ರಥಮ್ 6,000, ಕಮಿಷನ್ ಸಚಿನಿಗೆ ಕೊಟ್ಟಿರುವಂಥದ್ದು 4,000 ಕೊಟ್ಟಿದ್ದಾರೆ. ಡೆಬಿಟ್ ಸೈಡಲ್ಲಿ ಎಂಟ್ರಿಯನ್ನು ಹಾಕ್ತೀವಿ. ಇಯರ್ಲಿ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ, ಡೈರೆಕ್ಟ್ ಎಂಟ್ರಿ. ಟು ಪ್ರಥಮ್ಸ್ ಸ್ಯಾಲ್ರಿ 6,000, ಟು ಸಚಿನ್ಸ್ ಕಮಿಷನ್ 4,000. ಆಯಿತಾ? ಈಗ ಡೆಬಿಟ್ ಸೈಡ್ ಎಂಟ್ರಿಗಳು ಆಗಿದೆ. ಈಗೇನು ಮಾಡಬೇಕು? ಕ್ರೆಡಿಟ್ ಸೈಡಿಗೆ ಹೋಗಬೇಕು. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್, ಅದನ್ನು ಕ್ರೆಡಿಟ್ ಸೈಡಲ್ಲಿ ಎಂಟ್ರಿಯನ್ನು ಹಾಕಬೇಕು. ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ ಸಚಿನ್ ಮತ್ತು ಪ್ರಥಮ್ ಅವ್ರದ್ದು ಕೊಟ್ಟಿದ್ದಾರೆ. ಎಂಟ್ರಿ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸಚಿನ್ 2,000, ಪ್ರಥಮ್ 1,500. ಟೋಟಲ್ ಮಾಡಿ ಔಟರ್ ಕಾಲಮಿಗೆ 3,500 ಬರಿತೀವಿ. ಈಗ ಎಂಟ್ರಿ ನೋಡಿದರೆ ಯಾವುದು ಉಳಿದಿದೆ? ದೇ ಆರ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳಿದೆ. ಅದನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಬೇರೆ ಎಲ್ಲ ಎಂಟ್ರಿಗಳು ಕೂಡ ಎಂಟ್ರಿ ಹಾಕಿದ್ದೀವಿ. ಬೇರೆ ಎಲ್ಲ ಎಂಟ್ರಿಗಳು ಮುಗಿದಿದೆ. ಈಗೇನು ಮಾಡಬೇಕು? ಟೋಟಲನ್ನು ಮಾಡಬೇಕು. ಟೋಟಲ್ ಎಷ್ಟಾಗುತ್ತೆ? ಕ್ರೆಡಿಟ್ ಸೈಡ್ ಟೋಟಲ್ 69,500, ಎರಡು ಕಡೆಗೆ ಟೋಟಲನ್ನು ಬರಿತೀವಿ. ಈಗ ಪ್ರಾಫಿಟ್ ಎಷ್ಟಾಗಿದೆ? ಇನ್ಕಮ್ ಜಾಸ್ತಿ ಇದೆ, ಎಕ್ಸ್ಪೆನ್ಸಸ್ ಕಡಿಮೆ ಇದೆ, ಪ್ರಾಫಿಟ್ ಬಂದಿದೆ 24,500 ರೂಪಾಯಿ ಪ್ರಾಫಿಟ್ ಬರ್ತಾ ಇದೆ. ಬಂದಿರುವಂತಹ ಪ್ರಾಫಿಟನ್ನು ಅಥವಾ ಲಾಸನ್ನು 3:2 ರೇಷೋದ ಮೇಲೆ ಹಂಚ್ಕೊಳ್ತಾ ಇದ್ದಾರೆ. ಅಗ್ರಿಮೆಂಟನ್ನು ಮಾಡ್ಕೊಂಡಿದ್ದಾರೆ ಹಂಚ್ಕೊಳ್ಬೇಕು ಅಂತ. ನಾವೀಗ ಅದನ್ನು ಡಿಸ್ಟ್ರಿಬ್ಯೂಷನನ್ನು ಮಾಡಬೇಕು. 24,500 ಟು ಪ್ರಾಫಿಟ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್. ಸಚಿನ್ ಅಕೌಂಟಿಗೆ ಎಷ್ಟು? ಪ್ರಥಮ್ ಅಕೌಂಟಿಗೆ ಎಷ್ಟು? 24,500 3/5, 3:2 ರೇಷೋ ಅಲ್ಲ, 3/5. 24,500 2/5 ಮಾಡಿದಾಗ 14,700, 9,800. ನೀವು ಎಲ್ಲೇ ಡಿಸ್ಟ್ರಿಬ್ಯೂಷನನ್ನು ಮಾಡಿ ಒಂದು ಸಲ ಟೋಟಲನ್ನು ಚೆಕ್ ಮಾಡಿ, ಅದು ಪ್ರಾಫಿಟ್ಗೆ ಮ್ಯಾಚ್ ಆಗಬೇಕು. ಎಲ್ಲಾದರೂ ಕೂಡ ಕ್ಯಾಲ್ಕುಲೇಷನ್ ಮಿಸ್ ಆಗಿದರೆ ಇಲ್ಲಿ ನಿಮಗೆ ಗೊತ್ತಾಗತ್ತೆ. ಇಷ್ಟು ಮಾಡಿದರೆ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಮುಗೀತು. ಕಾಲಮ್ಸನ್ನು ಆದಷ್ಟು ನೀಟಾಗಿ ಹಾಕಿ, ಎಂಟ್ರಿಗಳನ್ನು ಒತ್ತಿ ಬರಿಬೇಡಿ. ಆದಷ್ಟು ಗ್ಯಾಪ್ ಕೊಟ್ಟು ಎಂಟ್ರಿಗಳನ್ನು ಕ್ಲಿಯರಾಗಿ ತೋರಿಸಿ. ಕೀ ಪಾಯಿಂಟ್ಸನ್ನು ಏನು ಹೇಳಿದ್ದೀನಿ ನಾನು, ಅದನ್ನ ಕರೆಕ್ಟಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಎಲ್ಲ ಅಕೌಂಟಿಗೂ ಕೂಡ ನಿಮಗೆ ಕೀ ಪಾಯಿಂಟ್ಗಳು ಬೇಕು. ಕೀ ಪಾಯಿಂಟನ್ನು ಇಟ್ಕೊಂಡ್ರೆ ಎಲ್ಲೂ ಕೂಡ ಎಂಟ್ರಿಗಳು ಮಿಸ್ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ಕ್ಲಿಯರಾಗಿ ಎಂಟ್ರಿಗಳನ್ನು ತೋರಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಪ್ರಾಬ್ಲಮನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.